ನಮಸ್ಕಾರ ರೀ ಎಲ್ಲ ನಮ್ಮ ಬಿಜಾಪುರ ಮಂದಿಗೆ ಹೆಂಗದಿರಿ. ಬರ್ರಿ ಇವತ್ತು ನನ್ನ ಕಾರ್ ಗಾಡಿ ಚಲೋ ಮಾಡೋಣ ಅಂತ ಒಂದು 15 ದಿನ ಆಗಿತ್ತು ರೀ. ಒಟ್ಟ ಗಾಡಿ ಚಲೋ ಮಾಡಿರ್ಲಕ್ಕಿಲ್ಲ. ಚಲೋ ಮಾಡಿ ಗಾಡಿ ಸ್ವಚ್ಛ ಒರೆಸ್ಕೊಂಡು ಹೋಗೋಣ್ರಿ. ಹೊಲಕ್ಕೆ ಹೋಗ್ಬೇಕ್ರಿ, ಗೊಬ್ಬರ ಹಾಕ್ಬೇಕ್ರಿ, ಬೆಳ್ಳುಳ್ಳಿ ಬಿತ್ತಬೇಕಂತ ಮಾಡೇವ್ರಿ. ಬೆಳ್ಳುಳ್ಳಿ ರೇಟರ ಗಗನಕ್ಕೆ ಏರಿಬಿಟ್ಟೈತ್ರಿ. ಏನು ಮಾಡೋದು, ರೈತರ ಬಾಳೆ ಭಾಳ ಒಜ್ಜೈತ್ರಿ. ಬರ್ರಿ ಗಾಡಿ ಸ್ವಚ್ಛ ಮಾಡಿ ಗೊಬ್ಬರ ಹಾಕ್ಕೊಂಡು ಹೊಲಕ್ಕೆ ಹೋಗಿ ಬೆಳ್ಳುಳ್ಳಿ ಬಿತ್ತೋಣ್ರಿ. ಬೆಳ್ಳುಳ್ಳಿ ರೇಟ್ ಜಾಸ್ತಿ ಐತ್ರಿ. ರೈತರು ಮಾರಾಗ ಕಮ್ಮಿ ಆಗಿಬಿಡ್ತೈತ್ರಿ ರೇಟ. ಏನು ಮಾಡೋದು ನೋಡ್ರಿ. ಬೆಳ್ಳುಳ್ಳಿ ರೈತರ ಬಾಳೆ ಸರಿ ಇಲ್ರಿ. ಏಕೆ ಮಾಡೋದು, ರೈತರ ದೇಶಕ್ಕೆ ಬೆನ್ನೆಲುಬು ಅಂತ ಅಂತಾರೆ. ಏನು ಮಾಡೋದು, ಬೆನ್ನೆಲುಬು ಅಲ್ಲ ಅದು, ಏನೋ ಅಂತಲ್ಲ, ಹಂಗೆ ಆಗಿಬಿಟ್ಟೈತ್ರಿ. ಈಗೆಲ್ಲ ಒಜ್ಜು ಹೊಂಟೈತ್ರಿ ರೈತರ ಬಾಳೆ. ಮಳೆ ಆಗಂಗಿಲ್ಲ ಬಿಡಂಗಿಲ್ಲ ರೀ. ಅದು ಎಲ್ಲ ಪಾಪಗಳು ಭಾಳ ತುಂಬೇವ್ರಿ. ಏನು ಮಾಡೋಕೆ ಆಗಂಗಿಲ್ಲ. ಇನ್ನೊಂದು 2 ಲೀಟ್ರ್ ಬಾಟ್ಲಿ ತಗೋ ಹೆಚ್ಚು ತರಬೇಡ. ಇನ್ನೊಂದು 2 ಲೀಟ್ರ್ ಬಾಟ್ಲಿ ಹುಡ್ಕ್ಯಾಡ. ಎಲ್ಲರ ನಮ್ಮ ತಮ್ಮ ಹೋಗಿ ಪೆಟ್ರೋಲ್ ತಂದಾನ್ರಿ. ಗಾಡಿಗೆ ಪೆಟ್ರೋಲ್ ಹಾಕಿ ಗಾಡಿ ಸ್ವಚ್ಛ ಒರೆಸೋಣ್ರಿ. ಒರೆಸ್ಕೇಸಿನ ಗಾಡಿ ಚಲೋ ಮಾಡೋಣ್ರಿ. ಗಾಡಿ 15 ದಿನ ಆಯ್ತು ರೀ ನಿಂದಿರಿಸಿ. ಗಾಡಿ ನೋಡ್ರಿ ಹಂಗೈತಿ ಗಾಡಿ. ಓಲ್ಡ್ ಈಸ್ ಗೋಲ್ಡನ್ ನಮ್ಮ ಗಾಡಿ. ಎಲ್ಲರೂ ದೊಡ್ಡ ದೊಡ್ಡ ಕಾರ್ ತೊಗೊಂಡು ಮೆರೆಯೋದಲ್ರಿ. ಹಳೆ ಗಾಡಿನ ಚಂದಾಗ ನೋಡ್ಕೊಂಡು ಹೋಗ್ತಾರಲ್ರಿ, ಅದಕ್ಕಂತಾರೆ. ಕೊಲಲೆ ಪಾಂಡು ಕುಮಾರರು, ಕೊಲಲೆ ಕುಂತಿ ಸುತರರು, ಕೊಲಲೆ 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 ಪಾಂಡು ಕುಮಾರರು. ಇದೇನಿದು ಕಾಮತ್ತು ದೋಸೆ ಹೆಂಚು ಅನ್ಕೊಂಡ್ಬಿಟ್ಯಾ? ಗಾಡ್ಯಾರ ಭಾಳ ಹೊಲಸು ಆಗಿಬಿಟ್ಟೈತ್ರಿ. 15 ದಿನ ನಿಂದ್ರಿಸಿದ್ದೆ ರೀ ಗಾಡಿ ಸ್ವಚ್ಛ ಒರೆಸಾಕತ್ತೀನಿ ರೀ. ಗಾಡಿ ಒರೆಸಿ ಗೊಬ್ಬರ ಪಂಚರ್ ಆಗೈತ್ರಿ. ಗಾಡಿ ಪಂಚರ್ ಅಲ್ರಿ, ಹವಾ ಹೋಗೈತ್ರಿ. ಹವಾ ಹಾಕ್ಸ್ಕೊಂಡು ಗೊಬ್ಬರ ಅಂಗಡಿಗೆ ಹೋಗಿ ಗೊಬ್ಬರ ಹಾಕ್ಕೊಂಡು ಹೊಲಕ್ಕೆ ಹೋಗ್ಬೇಕು ರೀ. ಅಪ್ಪಾರು ಫೋನ್ ಮಾಡಾಕತ್ತಿದ್ರಿ, ಬಾ ದೊಡ್ಡ ಬಾ ಅಂತೇಳಿ. ಸಾವುಕಾರ್ತಿ ಸರದಾರ ನೀನ, ನಿನ್ನ ಮ್ಯಾಲ ಇಟ್ಲಿ ಪ್ರಾಣ, ಮಣ್ಣಾಗ ಹೋದರು ಮರೆಯಲ್ಲ ನಿನ್ನ. ಮನಿ ದೇವರಾಣಿ ಮಾಡತನ, ಕಡಿಮಾತ ಹೇಳತನ ನಿನಗ. ಗಾಡಿ ಒರೆಸೋದು ಮುಗ್ದೈತ್ರಿ. ಗಾಡಿ ಏನು ಚಲೋ ಮಾಡ್ತೀವ್ರಿ. ಚಲೋ ಆಗ್ತದಿಲ್ಲ ಯಾರಿಗೆ ಗೊತ್ತ್ರಿ. ಅದನ್ನ ಭಾಳ ದಿನ ಆಗಿತ್ತಲ್ರಿ, 15 ದಿನ ಆಗಿತ್ತು ರೀ ಗಾಡಿ ತರ ಭೀ ಚಲೋ ಆಕೈತ್ರಿ. ಯಾಕಂದ್ರೆ ಹಂಗೈತ್ರಿ ಗಾಡಿ ನಮ್ಮದು, ಹಂಗೈತ್ರಿ. ಓಲ್ಡ್ ಈಸ್ ಗೋಲ್ಡ್ ಅದಕ್ಕನಲ್ರಿ, ಚಲೋ ಆಗಬೇಕ್ರಿ. ಅದೊಂದು ಮುಂದಿಂದೊಂದು ಸ್ವಲ್ಪ ಹವಾ ಕಮ್ಮಿ ಆಗೈತ್ರಿ. ಅದು ಹೋಗಿ ಹವಾ ಹಾಕ್ಸ್ಕೊಂಬರ್ಬೇಕ್ರಿ. ಹೋಗಿ ಹವಾ ಹಾಕ್ಸ್ಕೊಂಡು ಬಂದು ಗೊಬ್ಬರ ತೊಗೋಬೇಕ್ರಿ. ಗೊಬ್ಬರ ಈಚೆ ಕಡೆ ಅಂಗಡಿ ತೊಗೋಬೇಕ್ರಿ. ಅದು ಅಂಗಡಿ ಬೇರೆ ಕಡೆ ಅದಾವ್ರಿ. ಅಂಗಡಿ ತೊಗೊಂಡು ಗೊಬ್ಬರ ತೊಗೊಂಡು ಶವನಂಗೆ ಹೊಲಕ್ಕೆ ಹೋಗೋದ್ರಿ. ನೋಡ್ರಿ ನಮ್ಮ ಕಾರ್ ಒಂದೇ ಶಾಟ್ರದಾಗ ಚಲೋ ಆಯ್ತು ರೀ. 15 ದಿನ ನಿಂತಿದ್ದ ಗಾಡಿ. ಬರ್ರಿ ಈಗ ಹೋಗಿ ಹವಾ ಹಾಕ್ಸ್ಕೊಂಬರಕ್ಕೆ ಹೋಗೋಣ. ಹವಾ ಹಾಕ್ಸ್ಕೊಂಡು ಸಕಾಸ ಹೋಗ್ಬೇಕ್ರಿ. ಮತ್ತು ಗಾಲಿ ಟ್ಯೂಬ್ ಹೊಡಿತಂದ್ರೆ ಟ್ಯೂಬ್ ಕಟ್ ಆಕೈತ್ರಿ. ನೋಡ್ರಿ ಅಪೋಸಿಟ್ ಹೊಂಟೇವಿ ನಾವು. ಅಪೋಸಿಟ್ ಹೋಗಿ ಕೇಸಿಂದ ಗಾಡಿ ಮ್ಯಾಗ ಏರಿಸಿಬಿಟ್ಟೇವಿ. ಏರಿಸಿ ಕೇಸಿಂದ ಹವಾ ಹಾಕ್ಸ್ಕೊಂಬರಮ್ರಿ. ಹೋಗಿ ಬೆಳಗ್ಗೆನೆ ಬಂದೇನು ರೀ ಹವಾ ಹಾಕ್ಕೊಂಡು ಹೋಗಕ್ಕೆ. ಅಣ್ಣಾರು ಏನಂತಾರೆ ಅನ್ಸಿದ್ದೆವು. ಬರ್ರಿ.
ಅಣ್ಣನೂ ಕೇಳ್ದೆ ರೀ ಎಲ್ಲಿಗೆ ಹೊಂಟ್ರಿ ಅಂತ. ಹಿಂಗೆ ಹೇಳ್ದೆ ರೀ, ಹಿಂಗೆ ಬಿತ್ತಾಕ ಹೊಂಟೇವಿ, ಗೊಬ್ಬರ ತೊಗೊಂಡು ಹೋಗ್ಬೇಕಂತ ಹೇಳಿ ಕೇಸಿಂದ ಗಾಡಿ ಚಾಲೂ ಮಾಡಿದೆ ರೀ. ಗಾಡಿ ಚಾಲೂ ಮಾಡಿ ಗೊಬ್ಬರ ಅಂಗಡಿಗೆ ಬಂದೇವು ರೀ. ಗೊಬ್ಬರ ಅಂಗಡಿಗೆ ಬಂದ್ರೆ ಯೂರಿಯಾ ಗೊಬ್ಬರನೇ ಖಾಲಿ ಆಗಿಬಿಟ್ಟದ ಅಂತ ಹೇಳಿಬಿಟ್ರಿ ಅಣ್ಣಾರು. ಯೂರಿಯಾ ಗೊಬ್ಬರ ಖಾಲಿ ಆಗೋಣ ಹ್ಯಾಂಗೆ ಮಾಡೋದು ಅಂತೇಳಿ ಕೇಸಿಂದ ಇನ್ನೊಂದು ಅಂಗಡಿಗೆ ಹೋದೆವು ರೀ. ಅಲ್ಲಿನೂ ಖಾಲಿ ಆಗಿತ್ತು ರೀ ಅದು ಗೊಬ್ಬರದ ಅಂಗಡಿ. ಮಿಕ್ಕಿದ ಸೊಸೈಟಿಗೆ ಹೋಗಿ ತೊಗೊಂಬಂದೇವು ರೀ 2 ಚೀಲ, 2 ಗೊಬ್ಬರ ಪ್ಯಾಕೆಟ್ ಹೋಗಿ ಸೊಸೈಟಿಯಾಗ ಹೋಗಿ ತೊಗೊಂಬಂದೇವು ರೀ. ತೊಗೊಂಡು ಬಂದು ಈಗ ಹೊಲಕ್ಕೆ ಹೋಗೋಣ ಬರ್ರಿ. ಅಂತೂ ಇಂತೂ ಒಟ್ಟು ಗೊಬ್ಬರ ತೊಗೊಂಡು ಕೇಸಿಂದ ಸ್ವಲ್ಪ ಲೇಟ್ ಆಯ್ತು ರೀ. ಅಪ್ಪವ್ರು ಬಂದಿಂದ ಒದ್ರಾಡಕತ್ತಿದ್ರಿ. ಒದ್ರಾಡಕತ್ತನ ಅಪ್ಪ ಬೆಳ್ಳುಳ್ಳಿ ಬಿತ್ತಾಕತ್ತಿದ್ದಾರೆ ಬರೋದ್ರಾಗೇನೆ. ಬೆಳ್ಳುಳ್ಳಿ ಬಿತ್ತಾಕತ್ತಾನ, ಇನ್ನೇನು ಗೊಬ್ಬರ ಹಾಕೋಬೇಕಂತೇಳಿ ನಾನು ರೆಡಿ ಆಗಕತ್ತೀನಿ ರೀ. ಒಟ್ಟು ಗೊಬ್ಬರ ಹಾಕ್ಕೋಬೇಕು ಅಂತೇಳಿ ನೋಡಿರಿ ನಮ್ಮ ಅಪ್ಪವ್ರು ಬಿತ್ತಾಕತ್ತಾರ. ನಾನು ಈಗ ಬೆಳ್ಳುಳ್ಳಿ ಸ್ವಚ್ಛ ಮಾಡಿ ಕೊಡಾಕತ್ತೀನಿ ರೀ. ನಮ್ಮ ಅಪ್ಪ ತೋರಿಸ್ತಾನೆ ನೋಡಿರಿ ಗೊಬ್ಬರ ಹೆಂಗೆ ಹಾಕೋದು ಅಂತೇಳಿ ನಮ್ಮ ಅಪ್ಪ ತೋರಿಸ್ತಾನೆ ರೀ. ಅದು ನಮ್ಮ ಅಪ್ಪ ಕಲಿಸ್ತಾನೆ ರೀ. ನನಗೆ ಕಲಿಬೇಕು ರೀ. ರೈತರು ಕಲಿಸ್ಬೇಕು ರೀ. ದೊಡ್ಡವ್ರು ಹೇಳಿದ ಮಾತು ಸಣ್ಣವ್ರು ಕೇಳಬೇಕಲ್ರಿ, ಕೇಳಬೇಕು ರೀ.